ಗಣಿನಾಡು ಬಳ್ಳಾರಿಯಲ್ಲಿ ಮುಂಗಾರು ಮಳೆ ಉತ್ತಮವಾಗಿದೆ. ರಾಜ್ಯದಾದ್ಯಂತ ಈ ಬಾರಿ ಮುಂಗಾರು ಬೇಗನೆ ಆಗಮಿಸಿದೆ. ಅದೇ ರೀತಿಯಾಗಿ ಬಳ್ಳಾರಿಗೂ ಮುಂಗಾರು ಉತ್ತಮ ಮಳೆಯನ್ನೇ ತಂದಿದೆ. ಹೀಗಾಗಿ ಬಯಲು ಸೀಮೆ ರೈತರ ಮುಖದಲ್ಲಿ ಮಂದಹಾಸ ಮೂಡಿ ಕೃಷಿ ಚಟುವಟಿಕೆಗಳು ಗರಿಗೆದರಿವೆ. ಹೌದು, ಗಣಿನಾಡು ಬಳ್ಳಾರಿಯು ಭೌಗೋಳಿಕವಾಗಿ ಬಯಲು ಸೀಮೆ. ಮಳೆಯಾಧಾರಿತ ಕೃಷಿ ಬಹುಪಾಲು ಇಲ್ಲಿಯದ್ದು. ಅದರಲ್ಲೂ ಈ ಬಾರಿಯ ಮುಂಗಾರು ಮಳೆ ಜಿಲ್ಲೆಯಾದ್ಯಂತ ಉತ್ತಮವಾಗಿ ಆಗಿದೆ. ಈ ಕಾರಣದಿಂದ ರೈತರು ತಮ್ಮ ಹೊಲ ಗದ್ದೆಗಳಲ್ಲಿ ಕೃಷಿ ಚಟುವಟಿಕೆಗಳನ್ನು ನಿರ್ವಹಿಸುವಲ್ಲಿ ಸಖತ್ ಬ್ಯುಸಿಯಾಗಿದ್ದಾರೆ. ಭೂಮಿಯನ್ನ ಹದ ಮಾಡುವ, ಬೀಜಗಳ ಖರೀದಿಸಿ ಸಸಿ ಮಾಡಿ ಬಿತ್ತುವ ಉಳುವ ಕಾರ್ಯದಲ್ಲಿ ಕೃಷಿಕರು ಮಗ್ನರಾಗಿದ್ದಾರೆ. ಈ ವರ್ಷ ಮಳೆ ಚೆನ್ನಾಗಿ ಬರ್ತಾ ಇದೆ. ಈ ಮಳೆ ಹಿಂಗೆ ಈ ವರ್ಷವಿಡೀ ಎಲ್ಲ ಬರ್ಬೇಕಂತೇಳಿ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಇನ್ನೊಂದು ಏನಪ್ಪ ಅಂತಂದರೆ, ಈ ಮಳೆನೇ ನಂಬ್ಕೊಂಡು ನಾವೇನು ಮಾಡಿದ್ದೀವಿ ಅಂತಂದರೆ, ಆಲ್ರೆಡಿ ಬೀಜಗಳನ್ನ ತಂದ್ಕೊಂಡು ಇಟ್ಕೊಂಡಿದ್ದೀವಿ, ಗೊಬ್ಬರಗಳನ್ನ ತಂದು ಇಟ್ಕೊಂಡಿದ್ದೀವಿ, ಕೆಲವು ಹತ್ರ ಸಾಲನ್ನು ವ್ಯವಸಾಯ ಮಾಡೋಕ್ಕೆ ಸಾಲನ್ನು ತೊಗೊಂಬಂದಿದ್ದೀವಿ. ದೇವರು ಯಾವುದೇ ಕಾರಣಕ್ಕೂ ನಮಗೆ ಕೈ ಬಿಡದೆ ಒಳ್ಳೆ ಮಳೆ ಇದೇ ವರ್ಷ ಬಿಡಿ ಹಂಗೆ ಮಳೆಯನ್ನು ಕೊಟ್ಟು ನಮಗೆ ಒಳ್ಳೆ ಇದು ಮಾಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ್ತೀವಿ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಮಳೆ ಚೆನ್ನಾಗಿ ಬಂದ ಮೇಲೆ ಒಳ್ಳೆ ಭತ್ತನೂ ಬರುತ್ತೆ, ನಮ್ಗೆ ಒಳ್ಳೆ ಭತ್ತನೂ ಬರುತ್ತೆ. ಆ ಭತ್ತ ಬಂದ ಮೇಲೆ ಈ ಗೋರ್ಮೆಂಟ್, ಈ ಸರ್ಕಾರ ಏನು ಮಾಡಬೇಕಪ್ಪ ಅಂತಂದರೆ, ನಮ್ಗೆ ಒಳ್ಳೆ ಇದನ್ನು ನಮಗೆ ಒಳ್ಳೆ ರೇಟನ್ನು ಮಾಡಿ ಕೊಡಬೇಕಂತೇಳಿ ಸರ್ಕಾರಿಗೆ ಮನವಿ ಮತ್ತು ದೇವರಲ್ಲಿ ಮಳೆ ಚೆನ್ನಾಗಿ ಬರಲಿ ಅಂತೇಳಿ ಪ್ರಾರ್ಥಿಸ್ತೇವೆ. ಇನ್ನು ಬಳ್ಳಾರಿ ಗ್ರಾಮೀಣ, ಕಂಪ್ಲಿ, ಕುರುಗೋಡು, ಸಿರುಗುಪ್ಪ ಪ್ರದೇಶಗಳು ಮುಖ್ಯವಾಗಿ ಕೃಷಿ ಆಧಾರಿತ ತಾಲೂಕುಗಳು. ಇದರಲ್ಲಿ ತುಂಗಭದ್ರಾ ಡ್ಯಾಂ, ಎಂಎಲ್ಸಿ ಮತ್ತು ಎಚ್ಎಲ್ಸಿ ಕಾಲುವೆಗಳು ಹಾದು ಹೋಗುವ ಭಾಗಗಳು ಹೊರತಾಗಿ ಉಳಿದಂತೆ ಜಿಲ್ಲೆಯಾದ್ಯಂತ ಮಳೆಯಾಧಾರಿತ ಪ್ರದೇಶವೇ ಹೆಚ್ಚು. ಸದ್ಯ ಉತ್ತಮ ಮಳೆಯಾಗಿರುವುದರಿಂದ ಸಾರ್ವಜನಿಕರು ಮತ್ತು ರೈತಾಪಿ ವರ್ಗ ಸಂತೋಷಗೊಂಡಿದೆ. ಹೀಗೆ ಮಳೆಗಾಲ ಉತ್ತಮವಾಗಿ ಮುಂದುವರೆದರೆ ಫಸಲು ಕೂಡ ಭರ್ಜರಿ ಬೆಳೆದು ರೈತರ ಕೈ ಹಿಡಿಯುವುದು ಗ್ಯಾರಂಟಿ ಅಂತ ಜನರು ಹರ್ಷದಲ್ಲಿದ್ದಾರೆ. 3-4 ವರ್ಷಗಳಿಂದ ಮುಂಗಾರು ಬೆಳೆ ನಮಗೆ ಚೆನ್ನಾಗಿ ಆಗ್ತಾ ಇದ್ದಿಲ್ಲ. ಈ ಬಾರಿ ಮುಂಗಾರು ಬೆಳೆ ಬಹಳ ಚೆನ್ನಾಗಾಗಿದೆ, ಎಲ್ಲ ಕಡೆ ಆಗಿದೆ. ಆದ್ದರಿಂದ ಎಲ್ಲ ಹೊಲದ ಕೆಲಸಗಳನ್ನು ಎಲ್ಲ ಚೆನ್ನಾಗಿ ಮಾಡಿಕೊಂಡಿದ್ದಾರೆ. ತುಂಗಭದ್ರಾ ಡ್ಯಾಮಿಗೆ, ಜಲಾಶಯಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಂದ್ರಿಗಿನ ಆದಷ್ಟು ಬೇಗ ನಾವು ನಾಟಿ ಮಾಡೋಕ್ಕೆ ಸಾಧ್ಯ. ಆದಷ್ಟು ಎಲ್ಲ ಜನ ಅಲ್ಲಿ ದುಡ್ಡು ಇಟ್ಕೊಂಡು ಎಲ್ಲ ನಾಟಿ ಮಾಡೋಕೆ ಎಲ್ಲ ಬೀಜ ಎಲ್ಲ ಖರೀದಿ ಮಾಡಿದ್ದಾರೆ. ಆದ್ದರಿಂದ ಡ್ಯಾಮ್ ತುಂಬಿದ ತಕ್ಷಣವೇ ನಾಟಿ ಮಾಡೋಕೆ ನಮಗೆ ಅನುಕೂಲ ಆಗ್ತೈತೆ. ಆದ್ದರಿಂದ ಮತ್ತು ಹೆಚ್ಚಿನ ಇಳುವರಿ ಅಂತ ನಮಗೆ ಬರ್ತವಂತ ನಮಗೆ ಒಂದು ಆಸೆ ಐತೆ ರೈತರಲ್ಲಿ. ಹಾಗೆ ನೋಡಿ, ಹೆಚ್ಚಿನ ರೇಟ್ ಅಂದರೆ ನಮಗೆ ಈ ಸರ್ಕಾರ ಅನುಕೂಲ ಆಗಿಬಿಟ್ರಿಗಿನ ಅದಕ್ಕಿಂತ ಸಂತೋಷ ಯಾವುದಿಲ್ಲ ಅಂತ. ಇದೇ ರೀತಿ ನಾವು ಹೊರಫಲ ಬಿಸಿನ ಗಿಡ ಆಗಿರ್ಬೋದು, ಹತ್ತಿ ಆಗಿರ್ಬೋದು, ಜೋಳ ಆಗಿರ್ಬೋದು, ಇದೇ ರೀತಿ ಮತ್ತೆ ಮಳೆ ಬಂದ್ರಿಗಿನ ಅವ್ರಿಗೆ ಉತ್ತಮವಾಗಿ ಬೆಳೆ ಬರ್ಬೋದು. ಅವರಿಗೆ ಸುತ್ತ ಸ್ವಲ್ಪ ರೇಟು ಒಂದು ಚೆನ್ನಾಗಿ ಸಿಕ್ತಪ್ಪ ಅಂದ್ರೆ ಯಾವುದೋ ಆತ್ಮಹತ್ಯೆ ಯಾವುದಕ್ಕೆ ಒಂದು ಕಾರಣ ಆಗೋದಿಲ್ಲ. ಇನ್ನೊಂದೆಡೆ ಬಳ್ಳಾರಿಯ ಸಂಡೂರು ತಾಲೂಕು ಎಂದರೆ ಅದೊಂದು ಮೈನಿಂಗ್ ಹಬ್. ಆದ್ದರಿಂದ ಅಲ್ಲಿ ಕೃಷಿ ಚಟುವಟಿಕೆಗಳು ಅಷ್ಟಕ್ಕಷ್ಟೇ ಅನ್ನೋ ಹಾಗಾಗಿದೆ. ಉಳಿದಂತೆ ಗಣಿ ಜಿಲ್ಲೆ ಬಳ್ಳಾರಿಯಲ್ಲಿ ರಾಸು, ಟ್ರಾಕ್ಟರ್ಗಳ ಬಳಕೆ ಹೆಚ್ಚಿದೆ. ಜೊತೆಗೆ ಇದೀಗ ಕೂಲಿ ಕಾರ್ಮಿಕರಿಗೂ ಒಳ್ಳೆ ಡಿಮ್ಯಾಂಡ್ ಏರ್ಪಟ್ಟಿದೆ. ಹೊಲದಲ್ಲಿ ಕೆಲಸ ಮಾಡೋಕೆ ತಕ್ಷಣಕ್ಕೆ ಕೂಲಿಗಾರರು ಕೂಡ ಸಿಗ್ತಾ ಇಲ್ವಂತೆ. ಆಗೋ ಹೀಗೋ ಮಾಡಿ ಬಿತ್ತನೆ ಕೆಲಸ ನಡೆದಿದ್ದು ಫಸಲು ಒಳ್ಳೆಯದಾಗಿ ಬರಲಿ ಅಂತ ರೈತರು ಹಂಬಲಿಸುತ್ತಿದ್ದಾರೆ. ಇದೆಲ್ಲದರ ನಡುವೆ ಕೃಷಿ ಇಲಾಖೆಯಿಂದ ರೈತರಿಗೆ ಬೇಕಾದ ರಸಗೊಬ್ಬರ, ಬೀಜ ವಿತರಣೆ ಸೇರಿದಂತೆ ಪ್ರತಿಯೊಂದನ್ನು ಒದಗಿಸುವ ಕಾರ್ಯವಾಗಬೇಕು. ಉತ್ತಮ ಮಳೆಯ ಜೊತೆಗೆ ಉತ್ತಮ ಬೆಳೆ ಬೆಳೆದು ಉತ್ತಮ ಬೆಲೆ ಸಿಗುವಂತಾಗಬೇಕು ಎನ್ನುವುದು ನಮ್ಮ ಆಶಯ.